ಮಕ್ಕಳು ಮನಕಲುಕುವ ಆಶಾಕುಸುಮಗಳು, ಮನೆಯಂಗಳ ಬೆಳಗುವ ಮಂಗಳ ದೀಪಗಳು. ಅವು ರಾಷ್ಟ್ರದ ಭಾಗ್ಯೋದಯದ ಶಿಲ್ಪಿಗಳು. ಅವುಗಳು ಬಾಡದಂತೆ ಬಳಲದಂತೆ ನೋಡಿಕೊಳ್ಳುವುದು ಗುರುವಿನ ಪರಮ ಕರ್ತವ್ಯವಾಗಿದೆ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಿಹುದು ಪುಣ್ಯವದು ಜಗಕ್ಕೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ ಎನ್ನುವಂತೆ ವಿಶ್ವದ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರ ವೃತ್ತಿ ಶಿಕ್ಷಕನದು. ಅಂತಹ ಶಿಕ್ಷಕ ವೃತ್ತಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಬಲು ಆಸ್ಥೆಯಿಂದ ದುಡಿಯುತ್ತಿರುವ ಗುರುಗಳಲ್ಲಿ ಪರಮಾನಂದ್ ಸರಸಂಬಿ ಅವರೂ ಕೂಡ ಒಬ್ಬರು. 2010ರಲ್ಲಿ ಅಕ್ಷರ ವೃತ್ತಿಯನ್ನು ಆರಂಭಿಸಿದ ಇವರು ವಿದ್ಯಾರ್ಥಿಗಳನ್ನು ದೈವವೆಂದೇ ಭಾವಿಸಿ ಅದು ದೈವ ಸೇವೆ ಎಂದು ದುಡಿಯುತ್ತಿದ್ದಾರೆ. ಗಿಡ, ಮರ, ಪ್ರಾಣಿ, ಪಕ್ಷಿ ಎಂದರೆ ಅಪಾರ ಕಾಳಜಿ ಮತ್ತು ಮಮಕಾರವನ್ನು ಹೊಂದಿರುವ ಇವರು ಶಾಲೆಯಲ್ಲಿ ಬಗೆ ಬಗೆಯ ಮರಗಳನ್ನು ಬೆಳೆಸಿದ್ದಾರೆ. ಇದರ ಪ್ರತಿಫಲವಾಗಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಕ್ಕರಸಾವಳಗಿಯಲ್ಲಿ ನಂದನವನದ ಕೈತೋಟದಲ್ಲಿ 100ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಮರಗಳನ್ನು ಕಾಣಬಹುದು. ಶಾಲೆಯೆಡೆಗೆ ವಿದ್ಯಾರ್ಥಿಗಳ ಒಲವು ಮೂಡಲು ಇದು ಪೂರಕವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಇದು ಅವರ ಶಾಲಾ ಪ್ರೇಮಕ್ಕೆ ಮತ್ತು ಪರಿಸರ ಪ್ರೇಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಟೀಚಿಂಗ್ ಈಸ್ ಅ ಪ್ರೊಫೆಷನ್ ವಿಚ್ ಈಸ್ ದ ಮದರ್ ಆಫ್ ಆಲ್ ದ ಅದರ್ ಪ್ರೊಫೆಷನ್ಸ್. ಈ ಉಕ್ತಿಯು ಶಿಕ್ಷಕ ವೃತ್ತಿಯ ಹಿರಿಮೆಯನ್ನು ಸಾರುತ್ತದೆ. ಆತ್ಮತೃಪ್ತಿಗಾಗಿ ದುಡಿಯುವ ಸರಸಂಬಿಯವರು ಸಮಯ ಪಾಲನೆಯನ್ನು ಜೀವನದ ಭಾಗವಾಗಿಸಿಕೊಂಡಿದ್ದಾರೆ. ತಾವು ತಿನ್ನುವ ಅನ್ನದ ಅಗಳು ಮಕ್ಕಳ ಸೇವೆಯಿಂದಲೇ ಬಂದದ್ದು ಎನ್ನುತ್ತಾರೆ. ಅಫ್ಜಲ್ಪುರ ತಾಲೂಕಿನಲ್ಲಿ ಸದಾ ವಿನೂತನ ಕಾರ್ಯಗಳಿಗೆ ಹೆಸರಾಗಿರುವ ಇವರು ತಾಲೂಕಿನಲ್ಲಿಯೇ ಪ್ರಥಮ ಎಂಬಂತೆ 35ಕ್ಕೂ ಹೆಚ್ಚು ಚಟುವಟಿಕೆಗಳ ಮೇಲೆ ಶಾಲಾ ಮಟ್ಟದ ಆಂಗ್ಲ ಭಾಷಾ ಕಲಿಕಾ ಮೇಳವನ್ನು ಮಾಡಿ ಊರ ಜನರಿಂದ ಮತ್ತು BRC ಕೋಆರ್ಡಿನೇಟರ್ ಆದ ಶ್ರೀ ಸುಧಾಕರ್ ನಾಯಕ್ ಅವರಿಂದ ಬೆನ್ನು ತಟ್ಟಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಖಾಸಗಿ ಶಾಲೆಯೆಡೆಗೆ ಮಕ್ಕಳು ಹೊರಳದಂತೆ ಗುಣಮಟ್ಟವನ್ನು ಕಾಪಿಟ್ಟುಕೊಂಡಿದ್ದಾರೆ. ಬ್ಯಾಗ್ಲೆಸ್ ಡೇ ಬರುವ ಮುನ್ನವೇ ಶನಿವಾರದಂದು ವಿಭಿನ್ನ ಪ್ರಯತ್ನಗಳನ್ನು ಮಾಡಿ ಯಶಸ್ಸು ಕಂಡಿದ್ದಾರೆ. ಡೋಂಟ್ ಟ್ರೈ ಟು ಬಿಕಮ್ ಒನ್ ಆಫ್ ದ ಬೆಸ್ಟ್ ಬಟ್ ಟ್ರೈ ಟು ಬಿಕಮ್ ಟಾಪ್ ಆಫ್ ದಿ ಬೆಸ್ಟ್. ಈ ಸಾಲಿನಂತೆ ಶ್ರೀ ಪರಮಾನಂದ್ ಸರಸಂಬಿಯವರು ತಮ್ಮ ವಿದ್ಯಾರ್ಥಿಗಳನ್ನು ಸದಾ ಎತ್ತರಕ್ಕೆ ಕೊಂಡೊಯ್ಯಲು ನೋಡುತ್ತಾರೆ. ಆಂಗ್ಲ ಭಾಷೆಯ ಸಾಯಿ ಪರಂಜಪೆ ಅವರ ಕುರಿತಾದ ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಎಂಬ ಪಾಠದ ಬೋಧನೆ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಯಿ ಅವರಂತೆ ಕಥೆಗಾರರನ್ನಾಗಿಸಲು ಪ್ರೇರಣೆ ನೀಡುತ್ತಾರೆ. ಆ ಪ್ರೇರಣೆಯ ಕಿಡಿಯಿಂದ ಸರ್ಕಾರಿ ಶಾಲಾ ಮಕ್ಕಳೇ ಬರೆದ ಕಥೆಗಳ ಸಂಕಲನವಾಗಿ DM ನದಾಫ್ ಅವರ ಮಾರ್ಗದರ್ಶನದಲ್ಲಿ ಪರಮಾನಂದ್ ಸರಸಂಬಿ ಅವರ ಸಂಪಾದಕತ್ವದಲ್ಲಿ ಹಕ್ಕಿ ಹಿಂಡು ಕಥಾ ಸಂಕಲನವಾಗಿ ಸರ್ಕಾರದ ಧನ ಸಹಾಯದೊಂದಿಗೆ 2016ರಲ್ಲಿ ಪಾಲಕರ ಮುಂದೆ ನಾಡಿನ ಖ್ಯಾತ ಕಥೆಗಾರರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಬಿಡುಗಡೆಗೊಂಡಿತು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಚಿತ್ರಶೇಖರ್ ದೇಗಲ್ಮಡಿ ಮತ್ತು ಶಿಕ್ಷಕರ ಸಂಘದ ಸಹಕಾರದಿಂದ ತಾಲೂಕಿನ ಎಲ್ಲ ಶಾಲೆಗಳಿಗೆ ಪುಸ್ತಕಗಳನ್ನು ಸರಬರಾಜು ಮಾಡಿ ಅದರಿಂದ ಬಂದ 50,000 ಹಣದಿಂದ ಕೆಕ್ಕರಸಾವಳಗಿ ಶಾಲೆಗೆ OHP ಖರೀದಿ ಮಾಡಿ ಸ್ಮಾರ್ಟ್ ಕ್ಲಾಸ್ಗೆ ರೆಡಿಯಾದರು. ಮಿಲಿಯನ್ ಕಂಪ್ಯೂಟರ್ಸ್ ಕಾಂಟ್ ರಿಪ್ಲೇಸ್ ಒನ್ ಔಟ್ಸ್ಟ್ಯಾಂಡಿಂಗ್ ಟೀಚರ್. ಈ ಸಾಲು ನಿಜವಾಗಿಯೂ ಸತ್ಯವಾಗಿದೆ. ಆಕಾಶವಾಣಿ ಕಲಬುರಗಿಯಲ್ಲಿ ಇವರ ಮಾರ್ಗದರ್ಶನದಲ್ಲಿ 3 ಬಾರಿ ಶಾಲಾ ಮಕ್ಕಳು ಕಾರ್ಯಕ್ರಮ ವೈವಿಧ್ಯವನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪ್ರತಿಭಾ ಕಾರಂಜಿ ಎಂದೊಡನೆ ಕೆಕ್ಕರಸಾವಳಗಿ ವಿದ್ಯಾರ್ಥಿಗಳು ಸದಾ ಮುಂದೆ 4-5 ಬಾರಿ ತಾಲೂಕಿನಲ್ಲಿ ಬಹುಪಾಲು ಪ್ರಶಸ್ತಿಯನ್ನು ಬಾಚಿಕೊಂಡು ಹೆಗ್ಗಳಿಕೆ ಸಾರಿದ್ದಾರೆ. ಕ್ಲಸ್ಟರ್ ಹಂತದಲ್ಲಿ 25ರಿಂದ 30 ಪ್ರಶಸ್ತಿಗಳು ಸಾಮಾನ್ಯವಾಗಿ ಪಡೆದುಕೊಳ್ಳುತ್ತಾರೆ. ಇನ್ಸ್ಪೈರ್ ಅವಾರ್ಡ್ನಲ್ಲಿಯೂ ಕೂಡ ಶಾಲೆಯ ಮಕ್ಕಳು ಹೆಸರು ಗಳಿಸಿದ್ದಾರೆ. ಹಾಗೆಯೇ ಗಣಿತ ಕಲಿಕಾ ಆಂದೋಲನದಲ್ಲಿ ಕೂಡ ಪ್ರಶಸ್ತಿಗಳನ್ನು ಬಾಚಿಕೊಳ್ಳುತ್ತಾ ಬಂದಿದ್ದಾರೆ. ತಾಲೂಕಿನಲ್ಲಿಯೇ ಅತ್ಯಂತ ಕ್ರಿಯಾಶೀಲವಾದ ಸ್ವಾಮಿ ವಿವೇಕಾನಂದ ಸ್ಕೌಟ್ ಘಟಕ ಕೆಕ್ಕರಸಾವಳಗಿ ಶಾಲೆಯಲ್ಲಿದೆ. ಸ್ಕೌಟ್ ಮಾಸ್ಟರ್ ಆಗಿರುವ ಸರಸಂಬಿಯವರು ವಿದ್ಯಾರ್ಥಿಗಳನ್ನು ಮೂಡಬಿದಿರೆಯಲ್ಲಿ ನಡೆದ ಐತಿಹಾಸಿಕ ಅಂತಾರಾಷ್ಟ್ರೀಯ ಜಾಂಬೂರಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ವಿಶಿಷ್ಟ ಅನುಭವವನ್ನು ಗಿಟ್ಟಿಸಿಕೊಳ್ಳಲು ಪ್ರೇರಣೆಯಾಗಿದ್ದಾರೆ. ಜೊತೆಗೆ ಬೀದರ್ನಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಜಾಂಬೂರೇಟ್ನಲ್ಲಿ ಮಕ್ಕಳೊಟ್ಟಿಗೆ ಭಾಗವಹಿಸಿ ವಿಭಿನ್ನ ಆಲೋಚನೆಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಟೀಚರ್ ಈಸ್ ಅ ಕಿಂಗ್ ಆಫ್ ಹಿಮ್ಸೆಲ್ಫ್ ಆ್ಯಂಡ್ ಎ ಸರ್ವೆಂಟ್ ಆಫ್ ಮನ್ಕೈಂಡ್. ಈ ಉಕ್ತಿಯಂತೆ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲದಿದ್ದರೂ ಶ್ರೀ ಸರಸಂಬಿಯವರು ವಿದ್ಯಾರ್ಥಿಗಳಿಗೆ ಲೆಜಿಮ್, ಡಂಬೆಲ್ಸ್, ಹೂಪ್ಸ್, ಲೋಟಸ್ ಫಾರ್ಮೇಷನ್, ಬಂಬೂ ಎಕ್ಸಸೈಸ್, ಮಾಸ್ PT ಎಕ್ಸಸೈಸ್, ಏರೋಬಿಕ್ಸ್ ಅಲ್ಲದೆ ಖೋಖೋ ಮತ್ತು ಥ್ರೋಬಾಲ್ನಲ್ಲಿ ಮಕ್ಕಳಿಗೆ ಪರಿಣಿತರನ್ನಾಗಿ ಮಾಡಿದ್ದಾರೆ. ಆಂಗ್ಲ ಭಾಷಾ ಸಂಪನ್ಮೂಲ ವ್ಯಕ್ತಿಯಾಗಿ, ವಿಜ್ಞಾನ ಹಬ್ಬದ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿರುವ ಇವರು ರಾಜ್ಯ, ಜಿಲ್ಲೆ, ತಾಲೂಕು ಹಂತಗಳಲ್ಲಿ ಮಕ್ಕಳೊಟ್ಟಿಗೆ ವಿಜ್ಞಾನ ಮತ್ತು ಮಕ್ಕಳ ಹಬ್ಬಗಳಲ್ಲಿ ಭಾಗವಹಿಸಿ ಖುಷಿಯನ್ನು ಕಂಡಿದ್ದಾರೆ. ಪಡೆಯುವ ಕೈಗಳು ಪರಿಶುದ್ಧವಾಗಿದ್ದರೆ ಕೊಡುವ ಕೈಗಳಿಗೆ ಸಮಾಧಾನ ಮತ್ತು ಆನಂದ.
ಈ ಕಾರಣಕ್ಕಾಗಿಯೇ ಗ್ರಾಮದ ಮಹಾದಾನಿಗಳು 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಸಾಮಗ್ರಿಗಳನ್ನು ದಾನದ ರೂಪದಲ್ಲಿ ನೀಡಿರುತ್ತಾರೆ. ಜನವರಿ ತಿಂಗಳಲ್ಲಿ ಸಾಯಂಕಾಲ ಸಮಯದಲ್ಲಿ ಮಾಡುವ ಶಾಲಾ ವಾರ್ಷಿಕೋತ್ಸವದಿ ಸಂಗ್ರಹವಾದ ಹಣವನ್ನು ಶಾಲಾ ಉತ್ತಮ ಕೈಂಕರ್ಯಕ್ಕೆ ಬಳಸುತ್ತಾ ಬಂದಿದ್ದಾರೆ. ಇಲ್ಲಿನ ಜನ ಶಾಲೆಯ ಬಗ್ಗೆ ಅಪಾರ ಕಾಳಜಿ, ಪ್ರೀತಿ ಮತ್ತು ಭಕ್ತಿಯನ್ನು ಹೊಂದಿದ್ದಾರೆ ಎನ್ನುವುದು ಸಾಬೀತಾಗುತ್ತದೆ. ಇದು ಎಲ್ಲ ಶಿಕ್ಷಕರ ಶ್ರಮವನ್ನು ಇಲ್ಲಿ ಖಂಡಿತ ನೆನೆಯಬೇಕಾಗುತ್ತದೆ. ಮಾನ್ಯ ಶಾಸಕರು ಶಾಲೆಗೆ ಭೇಟಿ ಕೊಟ್ಟಾಗ ಶಿಕ್ಷಕರ ಶ್ರಮವನ್ನು ಶ್ಲಾಘಿಸಿದ್ದಾರೆ. ಸಾಮಾನ್ಯ ಜನರೆಲ್ಲ ಶಿಕ್ಷಕರಲ್ಲ, ಶಿಕ್ಷಕರು ಯಾರೂ ಸಾಮಾನ್ಯ ಜನರಂತಲ್ಲ ಅಂದಾಗ ಮಾತ್ರ ಅಸಾಮಾನ್ಯ ಕೆಲಸಗಳು ಶಿಕ್ಷಕರಿಂದ ಮೂಡಿಬರುತ್ತವೆ. 2020ರಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಸವಿನೆನಪಿಗಾಗಿ ಶ್ರೀ ಪರಮಾನಂದ್ ತಮ್ಮ ಸ್ವಂತ 10,000 ಹಣದಲ್ಲಿ ಆಂಗ್ಲ ಭಾಷೆಯ ಲ್ಯಾಂಗ್ವೇಜ್ ಲ್ಯಾಬನ್ನು ಮಕ್ಕಳಿಗಾಗಿ ಮಾಡಿ ಸಾರ್ಥಕತೆಯನ್ನು ಕಂಡಿದ್ದಾರೆ. ಅಲ್ಲದೆ 5,000 ಮೌಲ್ಯದ 100 ಸಸಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಪರಿಸರ ಪ್ರೇಮಿ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದಾರೆ. ಒನ್ ಚೈಲ್ಡ್, ಒನ್ ಬುಕ್, ಒನ್ ಟೀಚರ್, ಒನ್ ಪೆನ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಎಂಬಂತೆ ಇವರು ಜಾನಪದ ಕಲರವ, ಪವಾಡ ರಹಸ್ಯ ಬಯಲು, ಕಥಾಗೋಷ್ಠಿ, ಕವಿತಾ ವಾಚನ, ತಾಯಂದಿರ ಪಾದಪೂಜೆ, ಪುಸ್ತಕ ಓದು, ಸ್ವಚ್ಛತೆಯ ಅರಿವು, ಬೊಂಬೆ ಮದುವೆ, ಚಿತ್ರಕಥಾ ವಾಚನ, ಹೇಳು ಕೇಳು ಒಂದು ಕತೆ, ಸಾಧಕರೊಂದಿಗೆ ಸಂವಾದ, ಸಿನಿ ಹಾಡು, ಬಣ್ಣ ಚಿತ್ತಾರ, ಯೋಗ ವಿಶೇಷ, ಶಾಂತಿಧೂತ, ಹಾಡು ಸ್ವರ ಹಾಡು, ಸೈನಿಕರೊಂದಿಗೆ ಸಂವಾದ, ಚುಕ್ಕಿ ರಂಗೋಲಿ, ಮಣ್ಣ ಮೋಜು, ಕರೋನಾ ರಂಗೋಲಿ ಹೀಗೆ ಅನೇಕ ಬಗೆ ಬಗೆಯ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ 2022ರಲ್ಲಿ ಮತ್ತೊಮ್ಮೆ ಆಂಗ್ಲ ಭಾಷಾ ಕಲಿಕಾ ಮೇಳ ಜೊತೆಗೆ ಶಾಲಾ ಮಟ್ಟದ ಮಕ್ಕಳ ಹಬ್ಬ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಇವರ ಶಾಲೆಯ ಇನ್ನೊಂದು ವಿಶೇಷ. ನಮ್ಮ ಫೋನ್ ರಿಂಗಡಿಸಿದಾಗ ಸಿರಿಗನ್ನಡಂ ಗೆಲ್ಗೆ ಎಂದು ಮಾತನ್ನ ಆರಂಭಿಸುವ ಇವರು ಅಪ್ಪಟ ಕನ್ನಡಾಭಿಮಾನಿ ಆಗಿದ್ದಾರೆ. ಪ್ರತಿ ಬಾರಿ ಅದ್ದೂರಿಯಾಗಿ ಊರಿನ ಜನ, ವಿದ್ಯಾರ್ಥಿಗಳು, ಶಿಕ್ಷಕರು ಊರ ತುಂಬ ಬಣ್ಣಿಗಳ ಮೂಲಕ ಮೆರವಣಿಗೆ ಮಾಡಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಕಾರ್ಯದರ್ಶಿಯಾಗಿ ಪರಮಾನಂದ್ ಅವರು ಸಾಹಿತ್ಯ ಸೇವೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಧನ ಸಹಾಯದೊಂದಿಗೆ ತಮ್ಮ ಚೊಚ್ಚಲ ಕೃತಿ ಚಿಗುರೆಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬೆಂಗಳೂರಿನಲ್ಲಿ ಬಿಡುಗಡೆಗೊಂಡಿದೆ. ಜೊತೆಗೆ ಈ ಮೊದಲಿನ ಸಾವಳಗಿ ಶಾಲೆಗೆ ಭೇಟಿ ಕೊಟ್ಟಾಗ ಶೌಚಾಲಯ ಕುರಿತಾದ ಇವರನ್ನ ಬುಧವಾರದಂದು ಇವರು ವಿದ್ಯಾರ್ಥಿಗಳಿಗೆ ಮಾಡಿದ ಟಿ ಶರ್ಟ್ ಕಾರ್ಯಕ್ಕೆ ಮೊದಲಿನ ರಿಲೀಫೈ ಆದ ಶ್ರೀ ಶಾಂತಕುಮಾರ್ ಪಾಟೀಲ್ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದರು. ಇವರು ಕೇವಲ ಶಿಕ್ಷಕರಾಗಿ 1 ವರ್ಷ ಗುರುವಾಗಿ ಶಾಲೆಯಲ್ಲಿ ಅನೇಕ ಬದಲಾವಣೆಗಳಿಗೆ ಕಾರಣರಾಗಿದ್ದಾರೆ. ಜೊತೆಗೆ ಗುಣಾತ್ಮಕ ಶಿಕ್ಷಣಕ್ಕೆ ಮುಖ್ಯವಾದಂತೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಮಧ್ಯಾಹ್ನದ ಸಮಯದಲ್ಲಿ ಊಟದ ವಿರಾಮದ ಬಳಿಕ ಅರ್ಧ ಗಂಟೆ ಮಕ್ಕಳಿಗೆ ಹೆಚ್ಚುವರಿ ವಿಶೇಷ ಗ್ರಾಮ ಕ್ಲಾಸ್ಗಳನ್ನು ನೀಡುತ್ತಾರೆ. ಇವರ ಅನುಪಮ ಮತ್ತು ಅನನ್ಯ ಸೇವೆಗಾಗಿ ಸಾವಿತ್ರಿಬಾಯಿ ಪುಲೆ ಸಂಘಟನೆ ವತಿಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜ್ಞಾನಜ್ಯೋತಿ ಪ್ರಶಸ್ತಿ, ಬಸವಜ್ಯೋತಿ ಪ್ರಶಸ್ತಿ, ಕನ್ನಡ ಸಿರಿ ಪ್ರಶಸ್ತಿ, ಅಕ್ಷರ ದಾಸೋಹಿ ಪ್ರಶಸ್ತಿ, ಕಾಯಕಯೋಗಿ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ಸಾಧಕ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಬೆಂಗಳೂರಿನಲ್ಲಿ ಶ್ರೀ PGR ಸಿಂಧ್ಯಾ ಅವರಿಂದ ಸ್ಕೌಟ್ ಪುರಸ್ಕಾರ ಹೀಗೆ ಹಲವು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಊರಿನ ಜನರ ಮನವನ್ನು ಗೆದ್ದಿರುವ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಸಿಬ್ಬಂದಿಯೊಂದಿಗೆ ಅನ್ಯೋನ್ಯತೆಯಿಂದ ಇರುವ ಇವರು ದಿನವಿಡೀ ಚಟುವಟಿಕೆಯಿಂದ ಮಕ್ಕಳೊಟ್ಟಿಗೆ ಬೆರೆಯುತ್ತಾರೆ. ಇಂತಹ ಅಪರೂಪದ ನಗುಮೊಗದ ಕ್ರಿಯಾಶೀಲ ಯುವ ಕವಿ ಮತ್ತು ಸಾಧಕ ಶಿಕ್ಷಕ ಶ್ರೀ ಪರಮಾನಂದ್ ಸರ್ಸಂಬಿಯವರ ಕುರಿತು ಹೇಳಲು ಹೆಮ್ಮೆ ಎನಿಸುತ್ತದೆ. ಧನ್ಯವಾದಗಳು.